ನಮ್ಮ ಸರ್ಕಾರ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಕರೆಕ್ಟ್ ಆಗಿ ಕೊಟ್ಟು ಅದನ್ನು ತಗೊಳ್ಳೋದಕ್ಕೆ ನಮ್ಮ ಜನರಿಗೆ ಸೋಂಬೇರಿತನ. ಹಾಗಂತ ಸರ್ಕಾರದಿಂದ ಎಲ್ಲಾ ಸೌಲಭ್ಯನು ಒಂದೇ ಸಮನೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವುದು ಇಂಪಾರ್ಟೆಂಟ್, ಯಾವುದಕ್ಕೆ ನೀವು ಅರ್ಹರಿದ್ದೀರಾ, ಯಾವುದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯೋ ಅಂತಹ ಒಂದು ಸೌಲಭ್ಯಗಳನ್ನ ನೀವು ಪಡ್ಕೊಳ್ಳೇಬೇಕು. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸದ್ರವಿತರ ಈ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ಪೋಸ್ಟ್ ಆಫೀಸ್ ಇಂದ ಕೆಲವೊಂದು ಸ್ಕೀಮ್ಗಳಿದೆ, ಅದರಲ್ಲೂ ಸ್ಪೆಷಲ್ ಆಗಿರುವಂತಹ ಒಂದು ಸ್ಕೀಮ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಅದರ ಮೊದಲನೇ ಪಾಯಿಂಟ್ ಯಾವುದು ಅಂದ್ರೆ, ಮೈನ್ ಆಗಿ ಪೋಸ್ಟ್ ಆಫೀಸ್ ಕಡೆಯಿಂದ ಎಷ್ಟೋ ತರದ ಸ್ಕೀಮ್ಗಳನ್ನ ಬಿಟ್ಟರು ಸಹ ನಮ್ಮ ಜನಗಳು ಅದನ್ನ ಬೈ ಮಾಡೋದಕ್ಕೆ ಮುಂದಾಗೋದಿಲ್ಲ. ಯಾಕೆಂದ್ರೆ ಅದರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅದರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಆಸಕ್ತಿನೂ ಸಹ ನಮ್ಮ ಜನಗಳಿಗೆ ಇರೋದಿಲ್ಲ. ಅರ್ಥ ಆಯ್ತಾ? ದುಡ್ಡು 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 ಅನ್ಕೊಂಡು ದುಡಿಯೋದಕ್ಕೆ ಹೋದ್ರೆ, ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆದ್ರೆ ನಮ್ಮ ಜನ ಬೇರೆ ಇನ್ನೊಂದು ಕೆಲಸಕ್ಕೆ ಒಂದು ಪ್ರಾಮುಖ್ಯತೆಯನ್ನ ಕೊಡೋದನ್ನು ಸಹ ನಮ್ಮ ಜನಗಳು ಮರ್ತೋಗಿದ್ದಾರೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಮ್ಮ ಜನಗಳಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ, ಬಡ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಶ್ರೀಮಂತರಿಗೂ ಅಷ್ಟೇ. ಅರ್ಥ ಆಯ್ತಾ? ಯಾವ ರೀತಿ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಈ ಸ್ಕೀಮ್ ನ ಯಾವ ರೀತಿ ಮಾಡಿಸ್ಕೊಳ್ಬೇಕು, ಪ್ರೊಸೀಜರ್ ಯಾವ ರೀತಿ ಇರ್ತದೆ, ಎಷ್ಟು ಪೇ ಮಾಡಬೇಕು, ಎಲ್ಲಿ ಮಾಡಿಸ್ಕೊಳ್ಬೇಕು, ದಾಖಲಾತಿಗಳು ಏನೇನ್ ಬೇಕಾಗಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಪದೇ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕೆಂದ್ರೆ ಈ ತರ ಒಂದು ವಿಡಿಯೋಸ್ಗಳು ನಮ್ಮ ಚಾನಲ್ ಅಲ್ಲಿ ಇನ್ ಮುಂದೆ ಬರ್ತಾನೆ ಇರ್ತದೆ. ಅರ್ಥ ಆಯ್ತಾ? ಗ್ರೂಪ್ ಆಕ್ಸಿಡೆಂಟ್ ಗಾರ್ಡನ್ ಪಾಲಿಸಿ ಅಂತ, ಗ್ರೂಪ್ ಅಂದ್ರೆ ಒಂದು ಗ್ರೂಪ್ ನಲ್ಲಿ ಟೈಅಪ್ ಮಾಡಿಕೊಂಡು ಕೊಡುವಂತ ಒಂದು ಪಾಲಿಸಿ ಅಂತ ಹೇಳ್ಬೋದು. ಈ ಒಂದು ಪಾಲಿಸಿ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಮೇನ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ. ನಮ್ಮ ಟಾಟಾ ಕಂಪನಿ ಮತ್ತೆ ಗೌರ್ಮೆಂಟ್ ಅಂದ್ರೆ ಪೋಸ್ಟ್ ಆಫೀಸ್ ಏನಿದೆಯೋ ಇವೆರಡು ಟೈಅಪ್ ಆಗಿ ಈ ಒಂದು ಹೊಸ ಪಾಲಿಸಿಯನ್ನು ಕೊಡುವಂಥದ್ದು. ಈ ಒಂದು ಪಾಲಿಸಿಯಿಂದ ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಸುಮಾರು ಎಲ್ಲಿಗಾದ್ರೂ ಹೋದ್ರೆ ಒಂದು ಬಿರಿಯಾನಿ ತಿನ್ನುವಂತಹ ಒಂದು ಖರ್ಚಿನಲ್ಲಿ ಈ ಪಾಲಿಸಿಯನ್ನ ಪೇ ಮಾಡ್ಕೊಳ್ಬಹುದು. ಅದರಲ್ಲೂ ತುಂಬಾ ಉತ್ತಮವಾದಂತಹ ಒಂದು ಪಾಲಿಸಿ, ತುಂಬಾ ಚೆನ್ನಾಗಿರುವಂತ ಒಂದು ಪಾಲಿಸಿ ಅಂತ ಹೇಳ್ಬೋದು. ಈ ಪಾಲಿಸಿಯನ್ನ ಹೇಗೆ ಎಲ್ಲಿ ಬೈ ಮಾಡಬೇಕು ಅಂತ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಈ ಪಾಲಿಸಿ ತಗೊಂಡ ನಂತರ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು, ಅದೇ ರೀತಿ ಎಲ್ಲಿ ಕ್ಲೈಮ್ ಮಾಡ್ಕೊಳ್ಬಹುದು, ಇದಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಏನ್ ಆಗಿರಬೇಕು. ಎರಡು ಪ್ಲಾನ್ ಅನ್ನ ಇರ್ತದೆ. ಒಂದು ಬೇಸಿಕ್ ಪ್ಲಾನ್ ಇರ್ತದೆ, ಇನ್ನೊಂದು ಪ್ರೀಮಿಯಂ ಪ್ಲಾನ್ ಇರ್ತದೆ. ಬೇಸಿಕ್ಗೂ ಮತ್ತೆ ಪ್ರೀಮಿಯಂಗೂ ಏನು ಡಿಫ್ರೆನ್ಸ್ ಇರ್ತದೆ ಇದ್ರ ಬಗ್ಗೆ ನಾನು ನಿಮಗೆ ಹೋಯ್ತಾ ತಿಳಿಸ್ಕೊಡ್ತೀನಿ. ಯಾಕೆಂದ್ರೆ ವಿಡಿಯೋ ಮೂವ್ ಆದ್ರೆ ನಿಮಗೆ ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ಒಂದು ಫೆಸಿಲಿಟೀಸ್ ಕೊಡ್ತಾರೆ. ನೀವೇನಾದ್ರೂ 299 ರೂಪಾಯಿ ನೀವು ಬೇಸಿಕ್ ಪ್ಲಾನ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ರೆ, ನೀವೇನಾದ್ರೂ ಈ ಪ್ಲಾನಿಂಗ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನ ನೀವು ಓಪನ್ ಮಾಡಲೇಬೇಕು. ಯಾಕೆಂದ್ರೆ ಈ ಬ್ಯಾಂಕ್ ಖಾತೆ ಇದ್ರೇನೆ ಈ ಒಂದು ಸ್ಕೀಮ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ. ಮೇನ್ ಆಗಿ ಬೇಸಿಕ್ ಪ್ಲಾನ್ ಯಾವ್ದಪ್ಪ ಅಂದ್ರೆ, ಮೇನ್ ಆಗಿ ಇದು ಆಕ್ಸಿಡೆಂಟ್ ಏನಾದ್ರು ಆದ್ರೆ, ಏನಾದ್ರು ದೊಡ್ಡ ಸಮಸ್ಯೆಗಳು ಬಂದ್ರೆ, ಅಂದ್ರೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿ ಹೋಗ್ಬಿಟ್ರೆ, ಡಿಸಬಿಲಿಟಿ ಆದ್ರೆ ನಿಮ್ಗೆ ಸುಮಾರು ಇವರು 10 ಲಕ್ಷದ ಗಂಟನೂ ಸಹ ನಿಮ್ಗೆ ಕವರೇಜ್ ಅನ್ನ ಕೊಡ್ತಾರೆ. ಆಕ್ಸಿಡೆಂಟ್ ಆಗಿ ಒಂದು ವೇಳೆ ಎಲ್ಗೋ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗಿ ಡೆತ್ ಆಗಿ ಒಂದೇ ಸರಿ ಸ್ಪಾಟ್ ಅಲ್ಲಿ ಹೋಗ್ಬಿಡ್ತೀರ ಅಂತ ತಿಳ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ನಾಮಿನಿಗೆ ಏನಾಗುತ್ತೆ ಅಂದ್ರೆ 10 ಲಕ್ಷ ರೂಪಾಯಿಗಳು ಒಂದು ಏನಾಗುತ್ತೆ ಅಮೌಂಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. 10 ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಆಕ್ಸಿಡೆಂಟ್ ಆಗಿರ್ತದೆ. ಈ ಒಂದು ಆಕ್ಸಿಡೆಂಟ್ ಆಗಿದ ತಕ್ಷಣ ನಿಮ್ಗೆ ಕೈಯೋ ಕಾಲೋ ಹೋಗಿರುತ್ತೆ, ಅಂಗವಿಕಲತೆ ಆಗ್ಬಿಡ್ತೀರ. ಅರ್ಥ ಆಯ್ತಾ? ಅಂಗವಿಕಲತೆ ಏನಾದರೂ ಒಳಗೊಂಡಿದ್ರೆ, ನೀವು ಆಕ್ಸಿಡೆಂಟ್ ಆಗಿ ಕೈಯೋ ಕಾಲೋ ಹೋಗ್ಬಿಟ್ರೆ, ಅದಕ್ಕೂ ಅಷ್ಟೇ ನಿಮಗೆ ಸುಮಾರು 10 ಲಕ್ಷ ರೂಪಾಯಿ ಕವರೇಜ್ ಅನ್ನ ಇವರು ನಮ್ಮ ಪೋಸ್ಟ್ ಆಫೀಸ್ ಕಡೆಯಿಂದಾನೆ ಕೊಡ್ತಾರೆ. ಅದೇ ರೀತಿ ಇದಕ್ಕೆ ಕಂಡೀಷನ್ ಏನಪ್ಪ ಅಂದ್ರೆ, 1 ವರ್ಷದ ಒಳಗಡೆ ನೀವು ಈ ಒಂದು ಸ್ಕೀಮ್ಗೆ ಅಪ್ಲಿಕೇಶನ್ ಅನ್ನ ಹಾಕೊಳ್ಬೇಕು. ಯಾವ ರೀತಿ ಅಂದ್ರೆ, ಈಗ ಇವತ್ತು ಆಕ್ಸಿಡೆಂಟ್ ಆಗಿರ್ತದೆ, ಈಗ 1 ವರ್ಷ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಒಂದು ಕೈಯೋ ಕಾಲ ತೆಗೆದು ಬಿಡ್ತಾರೆ, ಅದು ಕೌಂಟ್ ಆಗೋದಿಲ್ಲ. ಅರ್ಥ ಆಯ್ತಾ? ನೀವೇನಾದ್ರೂ ಅದಕ್ಕಿಂತ ಮುಂಚೆನೇ ಇನ್ಫಾರ್ಮ್ ಮಾಡಿ ಎಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅವರಿಗೆ ತಿಳಿಸ್ಕೊಟ್ರೆ, ನೀವು ದಯವಿಟ್ಟು ಇದಕ್ಕೆ ಏನು ಪರಿಹಾರ ಬರುತ್ತೋ ಅದನ್ನು ನಿಮಗೆ ಅಮೌಂಟನ್ನು ರಿಲೀಸ್ ಮಾಡಿಸಿ ಕೊಡ್ತಾರೆ. ಅದೇ ರೀತಿ ಅಂಗವಿಕಲತೆ ಮತ್ತು ಆಕ್ಸಿಡೆಂಟ್ ಆದ್ರೂ ಸಹ ನಿಮಗೆ 10 ಲಕ್ಷ ರೂಪಾಯಿಗಳ ಗಂಟ ನಿಮಗೆ ಒಂದು ಕವರೇಜ್ ಸಿಗುತ್ತೆ ಅಂತ ಹೇಳ್ಬೋದು. ಕೈ ಕಾಲು ಅಂಗಗಳು ಏನಾದರೂ ಹೋದರೆ, ಬೆರಳು, ಕೈ ಕಾಲು, ಕಿವಿ ಕೇಳಿಸ್ತಾ ಇರುವಂಥದ್ದು, ಕಣ್ಣು ಕಾಣಿಸ್ತಾ ಇರುವಂಥದ್ದು, ಮೂಗೇನಾದರೂ ಹೋಗ್ಬಿಟ್ರೆ, ಅಲ್ಲೇನಾದರೂ ಉದುರೋಗ್ಬಿಟ್ರೆ ಅದಕ್ಕೆ ತಕ್ಕಂತೆ ಪರಿಹಾರವನ್ನು ನಿಮಗೆ ಕೊಡ್ತಾರೆ ನಮ್ಮ ಪೋಸ್ಟ್ ಆಫೀಸ್ ಕಡೆಯಿಂದ. ಇದಕ್ಕೂ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಪೆರಾಲಿಸಿಸ್ ಏನಾದರೂ ಬಂದರೆ ಹೋದರೆ ಅದರಲ್ಲೂ ಸಹ ನಿಮಗೆ ಅಮೌಂಟು ಕ್ಲೈಮ್ ಮಾಡ್ಕೊಳ್ಬೋದು. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, 24 ಗಂಟೆ ಒಳಗಡೆ ನೀವೇನಾದರೂ ಹಾಸ್ಪಿಟ್ಲು ಏನಾದರೂ
ಸೇರಿಸ್ಕೊಂಡ್ರೆ, ಇವಾಗ ಏನಾದರೂ ಹಾಸ್ಪಿಟ್ಲಿಗೆ ಸೇರಿಕೊಂಡು ಅಡ್ಮಿಂಟ್ ಆಗಿರ್ತೀರ ಅಂತ ತಿಳ್ಕೊಳ್ಳಿ, 24 ಅವರ್ಗಿಂತ ಜಾಸ್ತಿ ಏನಾದರೂ ನೀವು ಅಡ್ಮಿಂಟ್ ಆಗಿದ್ದರೆ ಸುಮಾರು 60,000 ರೂಪಾಯಿ ಗಂಟನೂ ಅವರು ಮ್ಯಾಕ್ಸಿಮಮ್ 60,000 ನಿಮಗೆ ಏನು ಖರ್ಚಾಗಿರ್ತದೋ ಅಷ್ಟು ಅಮೌಂಟನ್ನು ನಿಮಗೆ ಕೊಡ್ತಾರೆ. ಈಗ 1 ಲಕ್ಷ ಬಿಲ್ ಆಗಿದ್ರೆ 60,000 ಈ ಒಂದು ಇನ್ಶೂರೆನ್ಸ್ ಪಾಲಿಸಿ ನಿಮಗೆ ಕವರೇಜ್ ಸಿಗುತ್ತೆ ಅಂತ ಹೇಳ್ಬೋದು. ಆಕ್ಸಿಡೆಂಟ್ OPD ಅಂದರೆ ನೀವೇನಾದರೂ ಸಣ್ಣ ಪುಟ್ಟ ಏನಾದರೂ ಏಟ್ಗಳಾಗಿದ್ದರೆ, ಸಣ್ಣ ಪುಟ್ಟ ಅಡ್ಮಿಂಟ್ ಏನಾದರೂ ಹೆಲ್ತ್ ಇಶ್ಯೂಗಳಿದ್ರೆ ನಿಮಗೆ ಇದಕ್ಕೂ ಸಹ ನಿಮಗೆ ಸುಮಾರು 30,000 ರೂಪಾಯಿ ಗಂಟ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟು ಒಂದು 299 ರೂಪಾಯಿಗೆ ಸಿಗುವಂಥ ಒಂದು ಪ್ಲಾನಿಂಗ್ಸ್ಗಳು, ಅರ್ಥ ಆಯ್ತಾ. 399ಕ್ಕೆ ಈಗೆಲ್ಲ ಏನು ಪ್ಲಾನಿಂಗ್ಸನ್ನು ಕೊಟ್ಟಿದ್ದೀನೋ ಅದೂ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಎಜುಕೇಷನ್, ನೀವೇನಾದರೂ ಡೆತ್ ಆಗಿ ಹೋಗ್ಬಿಡ್ತೀರಾ ಅಂತ ಹೇಳ್ಕೊಳ್ಳಿ, ಆಕ್ಸಿಡೆಂಟಲ್ಲಿ ಡೆತ್ ಆಗಿಬಿಡ್ತೀರಾ, ಏನಾದರೂ ಅಂಗವಿಕಲತೆ ಉಂಟಾದರೆ ನಿಮಗೆ ಸುಮಾರು 10% ಅಷ್ಟು ನಿಮಗೆ ಎಜುಕೇಷನ್ಗೆ, ನಿಮ್ಮ ಮಕ್ಕಳ ಎಜುಕೇಷನ್ಗೆ ಇವ್ರು ಕೊಡ್ತಾರೆ. 2 ಮಕ್ಕಳಿರಲಿ, ಒಬ್ಬಳು ಮಗಳಿರಲಿ, ಅಂದರೆ ಒಬ್ಬ ಮಗನೇ ಇರಲಿ, ಏನು ಮಾಡ್ತಾರೆ ಅಂದರೆ 1 ಲಕ್ಷದ ಗಂಟೆ ನಿಮಗೆ ಕವರೇಜನ್ನು ಕೊಡ್ತಾರೆ. ಸುಮಾರು ವರ್ಷಕ್ಕೆ 1 ಲಕ್ಷ ರೂಪಾಯಿ ಆರಾಮಾಗಿ ತೊಗೊಳ್ಬೋದು.